ಎಲ್ಲ ಹಾಳು ಮಾಡಿ ಬಿಸಾಕದ್ಲು. ನೀನ್ ಸ್ಟ್ರಾಂಗ್ ಆಗಕ್ಕೆ ಇನ್ನೊಂದು ಕೊಡ್ತಾರೆ. ಬೇಕು ನಿಂಗೆ? ಇವಾಗ್ಲೂ ನೋಡಿದ್ರೆ ವಾವ್ ಅಂತ ಅನ್ಬೇಕು, ಆ ತರ ಇದೆ. ಮತ್ತೆ ಅಂಡ್ ಮೋರ್ ಓವರ್ ಮೇನ್ ಥಿಂಗ್ ಏನಂದ್ರೆ ಪ್ರೈಸ್. ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಸೊ ಇವತ್ತು ಪ್ಲಾನ್ ಏನಂದ್ರೆ ಶಾಪಿಂಗ್ ಹೋಗ್ತಿದ್ದೀರಿ. ಎರಡು ಥಿಂಗ್ಸ್ ಪರ್ಚೇಸ್ ಮಾಡಬೇಕು. ಒಂದು ನಮ್ಮ ಪಾಪಗೆ ವಾಟರ್ ಬಾಟಲ್, ಅವಳಿಗೆ ನಿಯರ್ಲಿ ಮೋರ್ ದನ್ 10 ಬಾಟಲ್ಸ್ ಆಗೋಗ್ಬಿಟ್ಟಿದೆ. ತಗೊಂಡು ಎಲ್ಲ ಹಾಳು ಮಾಡಿ ಬಿಸಾಕದ್ಲು. ಅದು ಫಾಲೋ ಮಾಡ್ತಾ ಇದೆ. 6 ಮಂತ್ಸ್ ಒಂದ್ಸರಿ ಯೂಸ್ ಮಾಡಬೇಕು ವಾಟರ್ ಬಾಟಲ್ಸ್. 6 ಮಂತ್ಸ್ ಆಗ್ಲಿಲ್ಲಪ್ಪ, ನಾವು ಲಾಸ್ಟ್ ಟೈಮ್ ತಗೊಬಂದ್ವಿ. 1 ಮಂತ್ ಏನೋ ಆಯ್ತು ಅಷ್ಟೇ. 1 ಮಂತ್ ಅಲ್ಲ 6 ಮಂತ್ಸ್ ಆಗಿತ್ತು. ಏನಿಲ್ಲ, ರೀಸೆಂಟ್ ಆಗಿ ತಾನೇ ತಗೊಬಂದಿದ್ದು. ಟಿಫನ್ ಬಾಕ್ಸ್ ನೋಡ್ರಿ ಹಂಗೆ ಪ್ರಾಚೆಸ್ ಆಗಿದೆ. ಟಿಫನ್ ಬಾಕ್ಸು ಮತ್ತೆ ವಾಟರ್ ಬಾಟಲ್. ಆಮೇಲೆ ಇನ್ನೊಂದೇನಂದ್ರೆ ಬಟ್ಟೆ ಪರ್ಚೇಸ್ ಮಾಡಬೇಕು. ಸೊ ನಮ್ಮ ತಂಗಿಗೆ ಮಗು ಆಗಿದೆ, ಆ ಮಗುಗೆ ಚಿಕ್ಕ ಬಟ್ಟೆ ತಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಸೊ ತೋರಿಸ್ತೀನಿ ಯಾವ್ಯಾವ ತರ ಏನೇನು ಪರ್ಚೇಸ್ ಮಾಡ್ತೀವಿ. ಪಾಪ ಚಿಕ್ಕ ಪಾಪ ದೊಡ್ಡ ಮೈ ಡ್ರೆಸ್ ಚಿಕ್ಕ ಪಾಪ ಡ್ರೆಸ್ ಪಾಪ ಡ್ರೆಸ್ ಅಲ್ಲೋಡು 2 ಪಾಪ ಹೆಂಗ್ ನೋಡ್ತಾರ ಅಲ್ಲಿಂದ ನಿಮ್ಮ ಅಲ್ಲಿ ನೋಡ್ದ ಅಲ್ಲಿ ಕಾರಲ್ಲಿ ಇದಾರೆ ಪಾಪ, ಇನ್ಸೈಡ್ ದಿ ಕಾರ್. ಓಕೆ, ಇವಾಗ ಫಸ್ಟ್ ಥಿಂಗ್ ಹೋಗ್ಬಿಟ್ಟು ಫಸ್ಟ್ ಅವ್ಳಿಗೆ ವಾಟರ್ ಬಾಟಲ್ ಮತ್ತೆ ಟಿಫನ್ ಬಾಕ್ಸ್ ಇಸ್ಕೊಂಡೆ, ಆಮೇಲೆ ಡ್ರೆಸ್ ಇಸ್ಕೊಳಕ್ ಹೋಗ್ತೀರಿ. ಸೊ ಲೆಟ್ಸ್ ಗೋ. ಮೇಲೆ ಬೇರೆ ರೂಟು ಹಂಗನ ಈ ಕಡೆ ಬೇಡ, ರೋಡ್ ಸರಿ ಇಲ್ಲ. ಬೇಡ ರೋಡ್ ಸರಿ ಇಲ್ವಲ್ಲ. ಸ್ಟ್ರೈಟ್ ಹೆಂಗೆ? ಅವಾಗಿನ್ನ ಮೂವ್ನೇ ಆಗ್ತಲ್ಲ, ಸ್ವಲ್ಪ ಮೂವ್ ಆಗ್ತಿದೆ ಗಾಡಿ. ತುಂಬಾ ಟ್ರಾಫಿಕ್ ಇದೆ. ಕಂದ ಹೇಳು, ತುಂಬಾ ಟ್ರಾಫಿಕ್ ಇದೆ ನೋಡು. ಏನ್ ಮಾಡೋದು? ಇಂಜೆಕ್ಷನ್ ಕೊಡ್ಬೇಕಾ? ಯಾರ್ಗೆ? ಪಾಪಗೆ ಏನಕ್ಕೆ? ನಿನಗೆ ಕೊಡ್ಸೋಣ ಇರು. ಯಾಕೆ? ಅದು ನೀನು ಬೇಬಿ ಇದ್ದಾಗ ಕೊಟ್ಟಿದ್ದು, ಇನ್ನೊಂದು ಕೊಡ್ತಾರೆ ಇವಾಗ. ನೀನ್ ಸ್ಟ್ರಾಂಗ್ ಆಗಕ್ಕೆ ಇನ್ನೊಂದು ಕೊಡ್ತಾರೆ. ಕಂದಮ್ಮ, ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಅಲ್ಲಮ್ಮ, ಕೊಡ್ತಾರಮ್ಮ ಅವಳಿಗೆ ಇವಾಗ ಕೊಡ್ತಾರೆ ನೋಡು. 2 ಇಂಜೆಕ್ಷನ್ಸ್. 5 years ಒಂದು ಇಂಜೆಕ್ಷನ್. ಇವಾಗ ತಾನೇ ಹೇಳ್ದೆ ಬಿಸ್ಕೆಟ್ ತಿನ್ನಲ್ಲ ಗುಡ್ಗಳು ಅನ್ಬಿಟ್ಟು ಇವಾಗ ಕ್ರೀಮ್ ಬಿಸ್ಕೆಟ್ ಬೇಕು ಅಂತಿದ್ಯಾ? ಇರು ಹೇಳ್ತೀನಿ, ಡಾಕ್ಟರ್ಗೆ ಹೇಳ್ತೀನಿ ಇವಳಿಗೆ 4 ಇಂಜೆಕ್ಷನ್ ಹಾಕ್ರಿ ಅಂತ. ಕ್ರೀಮ್ ಬಿಸ್ಕೆಟ್ ಎಲ್ಲ ತಿನ್ನುತ್ತೆ, ಚಾಕ್ಲೇಟ್ ಎಲ್ಲ ತಿನ್ನುತ್ತೆ. 4 ಇಂಜೆಕ್ಷನ್ಸ್ ಹಾಕ್ರಿ ಬಾಯಿಗೆ ಅಲ್ಲ. ಓಕೆ? ಹೇಳ ಹೇಳ್ತೀನಿ. ಇಲ್ಲ ನೀನ್ ಬ್ಯಾಕಲ್ಲಿ ಹಂಗ್ ಮಾಡ್ಬಾರ್ದು. ಬ್ರೇಕ್ ಆದ್ರೆ ಮುಂದೆ ಬೀಳ್ತೀಯ. ಮೂಸಿಗೆ ಹೊಡಿತಾರೆ. ಈಗ ಫ್ರೀ ಆಯ್ತು. ಇವಾಗ ಹೋಗ್ತಾ ಇದ್ದೀನಿ. ಬಟ್ಟೆ ಡ್ರೆಸ್ ಪರ್ಚೇಸಿಂಗ್ ಎಲ್ಲ ಆಯ್ತು. ಸೊ ಈಗ ಅಯ್ಯೋ ಅಲ್ಬರ್ಗ ಅಲ್ಲಿ ಈಸ್ಕೊಡ್ತೀನಿ ಇರು, ನಿನ್ಗೆ ಅಲ್ಲಿ ಈಸ್ಕೊಡ್ತೀನಿ. ಯು ಶುಡ್ ನಾಟ್ ಕ್ರೈ. ಅಲ್ಲೋಡ, ಯು ಶುಡ್ ನಾಟ್ ಕ್ರೈ ಲಕ್ಕಿ. ಏನ್ ಬೇಕು ನಿಂಗೆ? What is that? ನಿನ್ಗೆಲ್ಲ ಬೇಕು. ನೀನ್ ಲಕ್ಕಿ ಯಾವ ವಾಟರ್ ಬಾಟಲ್ ತಗೊಂಡ ನೋಡೋಣ, ಸೆಲೆಕ್ಟ್ ಮಾಡೋಣ.
ಲಕ್ಕಿಗೆ ವಾಟರ್ ಬಾಟಲ್. ಈ ಕಡೆ ಬಾರಲ್ಲಿ ಅದ್ ಬೇಡ ಕಮ್. ಪರ್ಚೇಸಿಂಗ್ ಎಲ್ಲ ಆಯ್ತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಗೋಯಿಂಗ್ ಬ್ಯಾಕ್ ಟು ಹೋಮ್. ಅವಳಿಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕಂತ ತಲೆ ತಿಂತಾ ಇದ್ದಾಳೆ ನಂದು. ಸೊ ಏನೋ ಯಾವ್ದು ಇಸ್ಕೊಂಡು ಹೋದ್ರಿ. ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಏನೇನು ಪರ್ಚೇಸ್ ಮಾಡೋದು ಅಂದ್ಬಿಟ್ಟು. ವಿಲ್ಸನ್ ಬರ್ಬೇಕು ಇವಾಗ. ಅವನು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಿದ್ದಾನೆ. ಎಲ್ಲ ಪರ್ಚೇಸಿಂಗ್ ಆಯ್ತು. ಇವಾಗ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡ್ಕೊಂಡ್ರಿ ಅಂತ. ಡ್ರೆಸ್ಸು, ವಾಟರ್ ಬಾಟಲ್, ಟಿಫಿನ್ ಬಾಕ್ಸ್ ಎಲ್ಲ ಮುಗೀತು. ಲಕ್ಕಿ, ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? Yes, mommy. Yes, mommy. ಸರಿ, ನೀನು ಅಲ್ಲೇ ಕೂಚೋ, ನೀನು ಮುಂದೆ ಬರಬೇಡ. Good mommy. ಓಕೆ. ಸೊ ಮನೆಗೆ ಹೋಗಿ ತೋರಿಸ್ತೀವಿ. ಹಾಯ್, ಈಗಷ್ಟೇ ಬಂದ್ರಿ ನಾವು. ಸೊ ನಿಮಗೆ ನಾನು ಹೇಳಿದ್ನಲ್ಲ ನಾನು ಏನೇನು ಪರ್ಚೇಸ್ ಮಾಡಿದೆ ತೋರಿಸ್ತೀನಿ ಅಂತ. ಸೊ ಪಾಪುಗೆ ಡ್ರೆಸ್ಸಸ್ ತಗೊಂಡೆ ನಾನು. ಆ್ಯಂಡ್ ನಿಮ್ಗೆ ತೋರಿಸ್ತೀನಿ ಯಾವುದಾದ್ರು ಏನೇನು ತಗೊಂಡೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಥಿಂಗ್, ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಡ್ರೆಸ್ಸಸ್ ನಿಜವಾಗ್ಲೂ ನೋಡಿದ್ರೆ ವಾವ್ ಅಂತ ಅನ್ಬೇಕು, ಆ ಥರ ಇದೆ. ಮತ್ತು ಆ ಶಾಪಲ್ಲಿ ಆ್ಯಕ್ಚುಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನಿಮ್ಗೇನು ತುಂಬ ಜಾಸ್ತಿ ರೇಟ್ ಇದೆ ಬೇಡ, ನೋಡೋಕೆ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಡ್ರೆಸ್ಸಸ್ಸು. ಅಂದರೆ ಡೈಲಿ ವೇರ್ ಪಾಪುಗೆ ಕಾಟನ್ ಡ್ರೆಸ್ಸಸ್ ಅದು ಸೂಟಬಲ್ ಆಗಿರುತ್ತಲ್ಲ ಚಿಕ್ಕ ಮಗುಗೆ. ಸೊ ಅಂಥ ಡ್ರೆಸ್ಸಸ್ಸು ಅದೇನೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನನಗೆ ನೋಡಿದ ತಕ್ಷಣ ಆ್ಯಕ್ಚುಲಿ ನನ್ನ ಪಾಪುಗೆಲ್ಲ ನಾವು ಯೂಶ್ವಲಿ ಅಲ್ಲೇ ತೊಗೊತಾ ಇದ್ದಿದ್ದು. ಮೋಸ್ಟ್ ಆಫ್ ದಿ ಡ್ರೆಸ್ಸಸ್, ಡೈಲಿ ವೇರ್ ಡ್ರೆಸ್ಸಸ್ ಮತ್ತು ಆಚೆ ಹಾಕೊಳೋದೂ ಅಲ್ಲೇ ಜಾಸ್ತಿ ತೊಗೊತಾ ಇದ್ದಿದ್ದು. ಮತ್ತು ಕ್ವಾಲಿಟಿ ಅಂತೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ನಾನು ನೆಗೆಟಿವ್ ಆಗಿ ಹೇಳೋಕ್ಕೆ ಆಗಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ನನ್ನ ಪಾಪುಗೆ ಅಲ್ಲಿ ಅಲ್ಲೇ ಫಸ್ಟ್ ನಾನು ಹೋಗಿದ್ದು ನನ್ನ ಪಾಪುಗೆ ಯೂಸ್. ಅದಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ. ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಈಗ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಎಷ್ಟೊಂದು ಪರ್ಚೇಸ್ ಮತ್ತೆ ಆ್ಯಕ್ಚುಲಿ ನಾನು ಜಾಸ್ತಿ ಇರ್ಬೋದು ಏನೋ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಇಟ್ಸ್ ರಿಯಲಿ ವರ್ತ್ ಇಟ್. ಸೊ ತೋರಿಸ್ತೀನಿ ಒನ್ ಬೈ ಒನ್ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ಲಿ ಇದು ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ಟಾಪ್ಸ್. ಮೇ ಬಿ ಇದು ಸ್ವಲ್ಪ ನೋಡಕ್ ಚಿಕ್ಕದಾಗಿ ಇದೆ ಆ್ಯಕ್ಚುಲಿ ಇದು. ಬಟ್ ಏನಂದ್ರೆ ಆ ಪಾಪುಗೆ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಅನ್ಕೊಂತೇನೆ, ಬಿಕಾಸ್ ಚಿಕ್ಕ ಮಗು ಅಲ್ಲ ಅದು. ನನ್ನ ಪಾಪುಗೆ ಆ್ಯಕ್ಚುಲಿ ಅವಳು ತುಂಬ ತುಂಬ ಅಂದರೆ ತುಂಬ ಚಿಕ್ಕದಾಗಿದ್ಲು, ಬಿಕಾಸ್ ಅವಳು ಪ್ರೀ ಮೆಚೂರ್ಡ್ ಬೇಬಿ ನನ್ನ ಪಾಪು. ಅವಳಿಗಂತೂ ನಿಜ ಬಟ್ಟೆನೇ ಸಿಗ್ತಿರ್ಲಿಲ್ಲ ಹಾಕೊಳಕ್ಕೆ. ಅಂದರೆ ಓವರ್ ಸೈಜ್ಡ್, ಅಂದರೆ ಅವಳಿಗೆ ಫಿಟ್ಟೇ ಆಗ್ತಿರ್ಲಿಲ್ಲ, ತುಂಬ ಲೂಸ್ ಆಗಿರ್ತಿತ್ತು. ಬಿಕಾಸ್ ಅವಳು ಅರೌಂಡ್ 1 kg ಏನೋ ಇದ್ಲು ಅಷ್ಟೇ, ಬಿಕಾಸ್ ಅವಳು ಪ್ರೀ ಮೆಚೂರ್ಡ್ ಬೇಬಿ ಆಗಿರೋದ್ರಿಂದ. ಮತ್ತು ಅವಳನ್ನ ತುಂಬ ಅಂದರೆ ತುಂಬ ಹುಷಾರಾಗಿ ನೋಡ್ಕೊಬೇಕಿತ್ತು. ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕೇರ್ ಬೇಕಿತ್ತು ಅವಳಿಗೆ ಆ ಟೈಮಲ್ಲಿ. ಫಸ್ಟ್ ಮೀ ದ ಕ್ವಾಲಿಟಿ ಈಸ್ ಎಕ್ಸ್ಟ್ರೀಮ್ಲಿ ಗುಡ್. ಮತ್ತು ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ. ಮತ್ತು ತುಂಬ ಚಿಕ್ಕದು ಕುಟು ಏನಂತಾರೆ ಏನಂತಾರಪ್ಪ ಅದನ್ನು, ಕ್ಯೂಟ್ ಡ್ರೆಸ್ಸಸ್ ಸಿಗುತ್ತೆ. ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ಆ ಥರ ಇರುತ್ತೆ. ಮತ್ತು ಬ್ರೈಟ್ ಕಲರ್ಸ್, ಒಂಥರ ಕಲರ್ಫುಲ್ ಆಗಿ ನಿಜವಾಗ್ಲೂ ಅಷ್ಟು ಸೂಪರ್ ಆಗಿರುತ್ತೆ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಜಲ್ದಿ ಸ್ಟಾಕ್ ಖಾಲಿ ಆಗಿಬಿಡ್ತು, ಬಿಕಾಸ್ ಎಷ್ಟೊಂದು ಜನ ಬರ್ತಾರೆ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ. ಒಂದು ಡೌಟ್ ಮೇಲೆ ಹೋದೆ, ಇರುತ್ತೋ ಇಲ್ವೋ, ಇಲ್ಲಾಂದರೆ ಖಾಲಿ ಆಗಿರುತ್ತೋ ಏನೋ ಅಂತ ಅಂದ್ಕೊಂಡೆ. ಬಟ್ ಹೋಗಿದ ತಕ್ಷಣ ಎಷ್ಟೊಂದು ಚೆನ್ನಾಗಿರೋದು ಸಿಕ್ತು. ಬಟ್ ಐ ಡೋಂಟ್ ನೋ ಇದು ಆಗುತ್ತಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಆ ಪಾಪು ಇನ್ನೂ ಚಿಕ್ಕದಾಗಿರುತ್ತಲ್ಲ. ಸೊ ಚಿಕ್ಕದೇ ತಗೊಂಡೆ ನನ್ನ ಡ್ರೆಸ್ಸಸ್ಸು. ಬಟ್ ನನಗೇನೆ ಇದು ಸ್ವಲ್ಪ ದೊಡ್ಡದು ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಅನಿಸಿದೆ. ಬಟ್ ಇಟ್ಸ್ ಓಕೆ, ಪಾಪು ಬೆಳೆಯುತ್ತೆಲ್ಲ ಹಾಕ್ಬೋದು. ಆ್ಯಂಡ್ ಕಾಟನ್ ವೇರ್ಸ್ ಅಂತೂ ತುಂಬ ಜಾಸ್ತಿ ಸಿಗುತ್ತೆ ಅಲ್ಲಿ. ಮತ್ತು ಬಿಕಾಸ್ ಮಕ್ಕಳಿಗೆಲ್ಲ ಜಾಸ್ತಿ ಕಾಟನ್ಸ್ ಪ್ರಿಫರ್ ಮಾಡ್ತಾರಲ್ಲ. ಸೊ ಕಾಟನ್ಸ್ ಅಂತೂ ನಿಜವಾಗ್ಲೂ ಎಷ್ಟೊಂದು ಇರುತ್ತೆ. ಮತ್ತು ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ, ಒಂದೇ ಡಿಸೈನ್ ಅಲ್ಲ, ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ. ಮತ್ತು ನನಗೆ ಇವಾಗೂ ಅಷ್ಟೇ, ನನಗೇನಾದರೂ ಬೇಕಾದರೆ ನಾನು ಅಲ್ಲೇ ಹೋಗಿ ತೊಗೊತೀನಿ. ಬಟ್ ನನಗೆ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಶಾಪಲ್ಲಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ. ಆ್ಯಂಡ್ ಐ ಡೋಂಟ್ ರಿಗ್ರೆಟ್ ಫಾರ್ ಎನಿಥಿಂಗ್. ಅಂದರೆ ನೆಗೆಟಿವ್ ಆಗಿ ಹೇಳೋಕ್ಕೆ ಏನೂ ಇಲ್ಲ ಅದ್ರ ಶಾಪ್ ಮೇಲೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಮೋರ್ ಓವರ್ ಮೇನ್ ಥಿಂಗ್ ಏನಂದರೆ ಪ್ರೈಸ್, ಇಟ್ಸ್ ರಿಯಲಿ ವರ್ತ್ ಇಟ್ ಅಂತ ಹೇಳ್ತೀನಿ ನಾನಂತೂ. ನಿಮಗೆ ಏನು ಏನಂತಾರೆ, ಅಯ್ಯೋ ಇಷ್ಟು ಜಾಸ್ತಿ ಇದೆ ಇದು ಬೇಡಪ್ಪ ಅಂತ ನಿಮ್ಗೆ ಅನ್ಸೋದೇ ಇಲ್ಲ.
ಆ ಥರ ಇದೆ ಪ್ರೈಸಸ್, ನಿಜ, ಟ್ರಸ್ಟ್ ಮೀ. ಸೆಕೆಂಡ್ ಇದು ಚೆನ್ನಾಗಿದೆ. ಇದು 1 2 3 set of 3 and ಇದು ಸ್ವಲ್ಪ ದೊಡ್ಡದು ಅಂತ ಅನ್ಕೊಂತೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ದೊಡ್ಡದು. ಆಕ್ಚುಲಿ ವಿಡಿಯೋದಲ್ಲಿ ತುಂಬಾ ದೊಡ್ಡದಾಗಿ ಕಾಣ್ತಿದೆ, ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಚಿಕ್ಕದೆ, ಬಟ್ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣ್ತಿದೆ. ಆ್ಯಂಡ್ ಇನ್ನೊಂದು ಪಿಂಕ್, ಇದು ಕ್ಯೂಟ್ ಪಿಂಕಿ ಗರ್ಲ್ ಪಾಪು. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಇದು ಫುಲ್ ಸ್ಲೀವ್ಸ್ 1 2 ಪಿಂಕ್. ಮತ್ತೆ ಇದು ಇದೂ ಚೆನ್ನಾಗಿದೆ, ಬಿಕಾಸ್ ಇವಾಗ ಬಿಸಿಲುಗಾಲ ಅಲ್ವಾ, ಸಮ್ಮರ್ ಸೀಸನ್. ಸೊ ಪಾಪುಗೆ ಶೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರನೂ ಇರಲಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಇದು ಇಟ್ಸ್ ರಿಯಲಿ ಗುಡ್. ಐ ಡೋಂಟ್ ನೋ ವಿಡಿಯೋದಲ್ಲಿ ಎಷ್ಟು ಜಸ್ಟಿಸ್ ಕೊಡ್ತಿದೆ ಅಂತ ಹೇಳ್ಬಿಟ್ಟು, ಬಟ್ ಇಟ್ಸ್ ರಿಯಲಿ ಲುಕಿಂಗ್ ಗುಡ್. ಆ್ಯಂಡ್ ಇದು ಕ್ಯೂಟ್ ಆಗಿದೆ, ಇದೊಂಥರ ಡಿಫ್ರೆಂಟ್. ನಾಳೆ ಹೋಗೋ ಪ್ಲಾನ್ ಇದೆ ಪಾಪುನ್ ನೋಡೋಕ್ಕೆ. ಸೊ ನಾನು ಏನು ಅನ್ಕೊಂಡೆ, ಈ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡೆ, ಬಟ್ ನೋಡೋಣ. ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಈ ಡ್ರೆಸ್ ಹಾಕಿ ಫೋಟೋ ಅಥವಾ ವಿಡಿಯೋ ಮಾಡ್ತೀನಿ. ಎಷ್ಟು ಕ್ಯೂಟ್ ಆಗಿದೆ. ಮತ್ತೆ ಇನ್ನೊಂದು ಶೂಸ್ ನೋಡ್ಬಿಟ್ರೆ ಅಂತೂ ವಾವ್, ಇಷ್ಟಿಷ್ಟೇ ಇದೆ ಕ್ಯೂಟಾಗಿ ಶೂಸು. ಅದು ಹೆಂಗ್ ಮಾಡ್ತಾರೋ ನಿಜವಾಗ್ಲೂ, ಅಷ್ಟು ಚೆನ್ನಾಗಿದೆ ಕ್ಯೂಟಾಗಿ. ಸೊ ಇಷ್ಟು ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದು ಒಂದು ತಗೊಂಡೆ ನನ್ನ ಪಾಪುಗೆ. ಒಂದು ಸ್ವಲ್ಪ ಏನಾದರೂ ಫೋಟೋಶೂಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಚೆನ್ನಾಗಿತ್ತು ಆ್ಯಕ್ಚುಲಿ ಇದು. ಸೊ ನೋಡೋಣ, ಯಾವಾಗಾದರೂ ಆದರೆ ಫೋಟೋಶೂಟ್ ಮಾಡಿಬಿಟ್ಟು ವಿಡಿಯೋ ಅಥವಾ ಫೋಟೋ ಪೋಸ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಪಾರ್ಟಿ ಲುಕ್ ಥರ ಕೊಡ್ತಿದೆ ಅಲ್ವಾ? ಇಟ್ಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋಗಬೇಕು, ಇನ್ನು ಡ್ರೆಸ್ಸಸ್ ತಗೊಳ್ಬೇಕು. ಮತ್ತು ಇವತ್ತಿನ ವಿಡಿಯೋ ಇದಾಗಿತ್ತು. ಆಮೇಲೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ, ಬಿಕಾಸ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಮತ್ತು ವೀಡಿಯೋಸ್ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಈ ಸಪೋರ್ಟ್ ಆ್ಯಂಡ್ ಲವ್ ಹೀಗೆ ಇರಲಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್, ಸಪೋರ್ಟಿಂಗ್ ಮೈ ವಿಡಿಯೋಸ್. Bye bye guys, take care.